ಭಾರತದ ರಾಜಧಾನಿ ನವದೆಹಲಿಯ ಹೃದಯ ಭಾಗದಲ್ಲಿರುವ ಝಂಡೇವಾಲನ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಮೋಚನ ಹನುಮಾನ್ ಮಂದಿರವು ಭಕ್ತಿ, ಆಧ್ಯಾತ್ಮಿಕತೆ ಮತ್ತು ಅದ್ಭುತ ವಾಸ್ತುಶಿಲ್ಪದ ಅಪೂರ್ವ ಸಂಗಮವಾಗಿದೆ. ಈ ದೇವಾಲಯವು ಕೇವಲ ಒಂದು ಸಾಮಾನ್ಯ ಹನುಮಾನ್ ದೇವಾಲಯವಲ್ಲ, ಬದಲಾಗಿ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಬೃಹತ್ ಆಂಜನೇಯ ಸ್ವಾಮಿಯ ಪ್ರತಿಮೆಯನ್ನು ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಸ್ಥಾಪಿಸಲಾಗಿರುವ 108 ಅಡಿ ಎತ್ತರದ ಭವ್ಯ ಹನುಮಾನ್ ಮೂರ್ತಿಯು ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಮತ್ತು ಆಶ್ಚರ್ಯವನ್ನು ಮೂಡಿಸುವಂತಹ ಅದ್ಭುತ ಸೃಷ್ಟಿಯಾಗಿದೆ. ಈ ಮಹಾನ್ ದೇವಾಲಯದ ನಿರ್ಮಾಣದ ಹಿಂದೆ ಮಹಂತ್ ನಾಗ್ ಬಾಬಾ ಸೇವಾಗಿರ್ ಜಿ ಮಹಾರಾಜರ ಅಚಲ ಭಕ್ತಿ, ತಪಸ್ಸು, ಸಂಕಲ್ಪ ಮತ್ತು ವರ್ಷಗಳ ಪರಿಶ್ರಮದ ಕಥೆಯಿದೆ. ಮಹಂತ್ ನಾಗ್ ಬಾಬಾ ಸೇವಾಗಿರ್ ಜಿ ಮಹಾರಾಜರು ತಮ್ಮ ಯುವಾವಸ್ಥೆಯಿಂದಲೇ ಭಗವಾನ್ ಹನುಮಂತನಿಗೆ ಸಮರ್ಪಿತವಾದ ಒಂದು ಭವ್ಯ ದೇವಾಲಯವನ್ನು ನಿರ್ಮಿಸುವ ಕನಸನ್ನು ಹೊಂದಿದ್ದರು. ಉತ್ತರ ಪ್ರದೇಶ ಮೂಲದವರಾಗಿದ್ದ ಅವರು ನಂತರ ದೆಹಲಿಗೆ ಬಂದು ಕರೋಲ್ ಬಾಗ್ ಪ್ರದೇಶದಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಅವರು ವಾಸಿಸುತ್ತಿದ್ದ ಸ್ಥಳದಲ್ಲಿ ಒಂದು ಸಣ್ಣ ಗುಡಿಯಿತ್ತು. ಆ ಗುಡಿಯೊಳಗೆ ಶಿವನ ವಿಭೂತಿಯ ಧುನ್ ಎಂಬ ಪವಿತ್ರ ಅಗ್ನಿಸ್ಥಳವಿದ್ದು, ಅದರ ಪಕ್ಕದಲ್ಲೇ ಮಾರುತಿ ದೇವರ ಸಣ್ಣ ವಿಗ್ರಹವಿತ್ತು. ಆ ಸ್ಥಳವೇ ನಾಗ್ ಬಾಬಾರವರ ಆಧ್ಯಾತ್ಮಿಕ ಸಾಧನೆಯ ಕೇಂದ್ರವಾಯಿತು. ಅವರು ಅಲ್ಲಿಯೇ ಕುಳಿತು ಧ್ಯಾನ, ಜಪ ಮತ್ತು ತಪಸ್ಸಿನಲ್ಲಿ ತೊಡಗಿಕೊಂಡರು. ದಿನದಿಂದ ದಿನಕ್ಕೆ ಅವರ ಭಕ್ತಿ ಮತ್ತು ಸಾಧನೆ ಹೆಚ್ಚುತ್ತಾ ಹೋಯಿತು. ಭಗವಾನ್ ಹನುಮಂತನ ಮೇಲೆ ಅವರಿಗಿದ್ದ ಅಪಾರ ನಂಬಿಕೆ ಮತ್ತು ಶ್ರದ್ಧೆ ಅವರನ್ನು ಈ ಮಹಾನ್ ಕಾರ್ಯದತ್ತ ಕರೆದೊಯ್ದಿತು. ನಾಗ್ ಬಾಬಾರವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬಂದದ್ದು ಒಂದು ದೈವಿಕ ಕನಸಿನ ಮೂಲಕ. ಒಂದು ರಾತ್ರಿ ಅವರ ಕನಸಿನಲ್ಲಿ ಸ್ವತಃ ಮಾರುತಿ ದೇವರು ಪ್ರತ್ಯಕ್ಷವಾಗಿ ಒಂದು ಭವ್ಯವಾದ ಹನುಮಾನ್ ಮೂರ್ತಿಯನ್ನು ಸ್ಥಾಪಿಸುವಂತೆ ಆದೇಶ ನೀಡಿದರು ಎಂದು ಹೇಳಲಾಗುತ್ತದೆ. ಈ ದೈವಿಕ ಸೂಚನೆಯನ್ನು ಅವರು ಭಗವಂತನ ಆದೇಶವೆಂದು ಸ್ವೀಕರಿಸಿದರು. ತಮ್ಮ ಜೀವನದ ಗುರಿಯನ್ನಾಗಿ ಮಾಡಿಕೊಂಡು ಭಕ್ತರ ಸಹಕಾರದೊಂದಿಗೆ ಈ ಮಹತ್ವದ ಕಾರ್ಯವನ್ನು ಪ್ರಾರಂಭಿಸಿದರು. 1994ರಲ್ಲಿ ಆರಂಭವಾದ ಈ ಮಹಾ ಅಭಿಯಾನವು ಸುಮಾರು 13 ವರ್ಷಗಳ ಕಾಲ ಮುಂದುವರಿಯಿತು. ಆರ್ಥಿಕ, ತಾಂತ್ರಿಕ ಮತ್ತು ನಿರ್ಮಾಣ ಸಂಬಂಧಿತ ಅನೇಕ ಸವಾಲುಗಳ ನಡುವೆಯೂ ನಾಗ್ ಬಾಬಾರವರು ತಮ್ಮ ಸಂಕಲ್ಪದಿಂದ ಹಿಂದೆ ಸರಿಯಲಿಲ್ಲ. ಅವರ ಅಚಲ ವಿಶ್ವಾಸ ಮತ್ತು ಭಕ್ತರ ನಿರಂತರ ಸಹಾಯದಿಂದ ಅಂತಿಮವಾಗಿ ಒಂದು ಅದ್ಭುತ ಹನುಮಾನ್ ದೇವಾಲಯ ನಿರ್ಮಾಣಗೊಂಡಿತು. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ 108 ಅಡಿ ಎತ್ತರದ ಭವ್ಯ ಆಂಜನೇಯ ಸ್ವಾಮಿಯ ಪ್ರತಿಮೆ. ಈ ಪ್ರತಿಮೆಯು ತನ್ನ ವಿಶಾಲತೆ, ಕಲಾತ್ಮಕ ವಿನ್ಯಾಸ ಮತ್ತು ಆಧ್ಯಾತ್ಮಿಕ ಮಹತ್ವದಿಂದ ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ. ದೂರದಿಂದಲೇ ಕಾಣುವ ಈ ಬೃಹತ್ ಮೂರ್ತಿಯು ದೆಹಲಿಯ ಪ್ರಮುಖ ಧಾರ್ಮಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಹನುಮಂತನ ಶಕ್ತಿ, ಧೈರ್ಯ, ನಿಷ್ಠೆ ಮತ್ತು ಭಕ್ತಿಯ ಸಂಕೇತವಾಗಿ ಈ ಮೂರ್ತಿಯನ್ನು ನಿರ್ಮಿಸಲಾಗಿದೆ. ಪ್ರತಿಮೆಯ ದರ್ಶನ ಪಡೆಯುವ ಭಕ್ತರು ಮನಸ್ಸಿನಲ್ಲಿ ವಿಶೇಷವಾದ ಶಾಂತಿ ಮತ್ತು ಭಕ್ತಿಭಾವವನ್ನು ಅನುಭವಿಸುತ್ತಾರೆ. ಮೋಚನ ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆಗಳು ವಾರದ ನಿರ್ದಿಷ್ಟ ದಿನಗಳಲ್ಲಿ ನಡೆಯುತ್ತವೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಇಲ್ಲಿ ಭಕ್ತರ ದೊಡ್ಡ ಸಮೂಹ ಸೇರುತ್ತದೆ. ಬೆಳಗ್ಗೆ 8:15 ರಿಂದ ಸಂಜೆ 8:15ರವರೆಗೆ ನಡೆಯುವ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ದೆಹಲಿಯ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ದೇಶದ ಹಲವು ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಹನುಮಾನ್ ಭಕ್ತರಿಗೆ ಮಂಗಳವಾರ ಮತ್ತು ಶನಿವಾರಗಳು ಅತ್ಯಂತ ಪವಿತ್ರ ದಿನಗಳಾಗಿದ್ದು, ಈ ದಿನಗಳಲ್ಲಿ ದೇವರ ದರ್ಶನ ಮತ್ತು ಪೂಜೆಯಿಂದ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ಈ ದೇವಾಲಯದ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿರುವ ಶಿವನ ಧುನ್. ನಾಗ್ ಬಾಬಾರವರ ತಪಸ್ಸಿನ ಕಾಲದಿಂದಲೂ ಇರುವ ಈ ಪವಿತ್ರ ಧುನ್ ಇಂದಿಗೂ ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ಇಲ್ಲಿ ನಿರಂತರವಾಗಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಪೂಜೆಗಳು ದೇವಾಲಯದ ಆಧ್ಯಾತ್ಮಿಕ ವಾತಾವರಣವನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ.
ಭಕ್ತರು ಈ ಧುನ್ನ ದರ್ಶನ ಪಡೆದು ತಮ್ಮ ಮನಸ್ಸಿನ ಶಾಂತಿ ಮತ್ತು ಆತ್ಮೀಯ ತೃಪ್ತಿಯನ್ನು ಪಡೆಯುತ್ತಾರೆ. ಮೋಚನ ಹನುಮಾನ್ ಮಂದಿರದ ಆವರಣದಲ್ಲಿ ವೈಷ್ಣೋ ದೇವಿ ಮಂದಿರವೂ ಇದೆ. ಜಮ್ಮು ಮತ್ತು ಕಾಶ್ಮೀರದ ಪ್ರಸಿದ್ಧ ವೈಷ್ಣೋ ದೇವಿ ಕ್ಷೇತ್ರದಲ್ಲಿರುವಂತೆ ಇಲ್ಲಿಯೂ ದೇವಿಯನ್ನು ಪಿಂಡಿ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹೀಗಾಗಿ ಒಂದೇ ಸ್ಥಳದಲ್ಲಿ ಹನುಮಂತನ ಮತ್ತು ವೈಷ್ಣೋ ದೇವಿಯ ದರ್ಶನ ಪಡೆಯುವ ಅವಕಾಶ ಭಕ್ತರಿಗೆ ದೊರೆಯುತ್ತದೆ. ಈ ಕಾರಣದಿಂದಾಗಿ ಈ ಕ್ಷೇತ್ರದ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ. ದಿನದಿಂದ ದಿನಕ್ಕೆ ಈ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಭಕ್ತರು ಹನುಮಂತನಿಗೆ ತಮ್ಮ ಭಕ್ತಿಯ ಸಂಕೇತವಾಗಿ ವಿವಿಧ ವಸ್ತುಗಳನ್ನು ಅರ್ಪಿಸುತ್ತಾರೆ. ಕಪ್ಪು ವಸ್ತ್ರ, ಚೂರಿ, ಸಾಸಿವೆ ಎಣ್ಣೆ, ಪ್ರಣತಿ, ಬೆಲ್ಲ, ಕಡಲೆ, ಉದ್ದಿನ ಬೇಳೆ, ಎಳ್ಳು, ವಿವಿಧ ಲೋಹದ ವಸ್ತುಗಳು, ಹೂವಿನ ಹಾರ ಮತ್ತು ನಿಂಬೆಹಣ್ಣುಗಳನ್ನು ಅರ್ಪಿಸುವ ಸಂಪ್ರದಾಯ ಇಲ್ಲಿ ಕಂಡುಬರುತ್ತದೆ. ಈ ಅರ್ಪಣೆಗಳ ಹಿಂದೆ ಧಾರ್ಮಿಕ ನಂಬಿಕೆ ಮತ್ತು ಭಕ್ತಿಯ ಭಾವನೆ ಅಡಗಿದೆ. ವಿಶೇಷವಾಗಿ ಸಾಸಿವೆ ಎಣ್ಣೆ ಮತ್ತು ಎಳ್ಳನ್ನು ಅರ್ಪಿಸುವುದು ಹನುಮಂತನ ಆರಾಧನೆಯಲ್ಲಿ ಮಹತ್ವದ್ದೆಂದು ಪರಿಗಣಿಸಲಾಗುತ್ತದೆ. ಈ ದೇವಾಲಯದ ಅತ್ಯಂತ ವಿಶಿಷ್ಟವಾದ ಆಧ್ಯಾತ್ಮಿಕ ಆಕರ್ಷಣೆ ಎಂದರೆ ಭವ್ಯ ಸಂಜೀವ ಹನುಮಾನ್ ಮೂರ್ತಿಯಲ್ಲಿರುವ ವಿಶೇಷ ವ್ಯವಸ್ಥೆ. ಆಧುನಿಕ ಎಲೆಕ್ಟ್ರಾನಿಕ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಿಸಲಾದ ಈ ವ್ಯವಸ್ಥೆಯಲ್ಲಿ ಹನುಮಂತನ ಮೂರ್ತಿಯು ತನ್ನ ಎದೆಯನ್ನು ತೆರೆದು ಒಳಗಿರುವ ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣರ ದರ್ಶನವನ್ನು ಭಕ್ತರಿಗೆ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ರಾಮಭಕ್ತ ಹನುಮಂತನು ತನ್ನ ಹೃದಯದಲ್ಲೇ ರಾಮನನ್ನು ನೆಲೆಗೊಳಿಸಿದ್ದಾನೆ ಎಂಬ ಪೌರಾಣಿಕ ನಂಬಿಕೆಯನ್ನು ಈ ದೃಶ್ಯ ಪ್ರತಿಬಿಂಬಿಸುತ್ತದೆ. ಮಂಗಳವಾರ ಮತ್ತು ಶನಿವಾರ ನಡೆಯುವ ವಿಶೇಷ ಪೂಜಾ ಸಮಯದಲ್ಲಿ ಈ ದಿವ್ಯ ದರ್ಶನವನ್ನು ಪಡೆಯಲು ಸಾವಿರಾರು ಭಕ್ತರು ಕಾಯುತ್ತಾರೆ. ದೇವಾಲಯದ ನಿರ್ಮಾಣ ಕಾರ್ಯಗಳು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದ್ದ ಸಮಯದಲ್ಲಿ 2008 ಜನವರಿ 25ರಂದು ಮಹಂತ್ ನಾಗ್ ಬಾಬಾ ಸೇವಾಗಿರ್ಜಿ ಮಹಾರಾಜರು ತಮ್ಮ ದೇಹವನ್ನು ತ್ಯಜಿಸಿದರು. ಆದರೆ ಅವರು ಬಿತ್ತಿದ ಭಕ್ತಿಯ ಬೀಜವು ಇಂದು ಒಂದು ಮಹಾನ್ ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದಿದೆ. ಅವರ ಅಗಲಿಕೆಯ ನಂತರ ಭಕ್ತರು ಅವರ ಸ್ಮರಣಾರ್ಥವಾಗಿ ದೇವಾಲಯದ ಮುಂಭಾಗದಲ್ಲಿ ಅವರ ಸಮಾಧಿಯನ್ನು ಸ್ಥಾಪಿಸಿದರು. ಮೂಲತಃ ಭಕ್ತರು ಬಾಬಾರವರ ಸಮಾಧಿಯನ್ನು ಹನುಮಾನ್ ಮಂದಿರದ ಒಳಭಾಗದಲ್ಲಿಯೇ ಸ್ಥಾಪಿಸಲು ಬಯಸಿದ್ದರು. ಆದರೆ ಆ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು ಮತ್ತು ಅಲ್ಲಿ ಅಖಂಡ ದೀಪವನ್ನು ಬೆಳಗಿಸಲಾಗುತ್ತಿದೆ. ಈ ದೀಪವು ಇಂದಿಗೂ ನಿರಂತರವಾಗಿ ಉರಿಯುತ್ತಿದ್ದು ನಾಗ್ ಬಾಬಾರವರ ಆಧ್ಯಾತ್ಮಿಕ ಪರಂಪರೆಯ ಸಂಕೇತವಾಗಿದೆ. ಮಹಂತ್ ನಾಗಾಬಾಬಾ ಸ್ಮಾರಕ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಜನವರಿ 25ರಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಬಾಬಾಜಿಯವರ ಪುಣ್ಯತಿಥಿಯಂದು ದೇಶದ ವಿವಿಧ ಭಾಗಗಳಿಂದ ಸಾಧು ಸಂತರು, ಮಹಂತರು, ಪೂಜಾರಿಗಳು ಮತ್ತು ಹನುಮಾನ್ ಭಕ್ತರು ದೇವಾಲಯದ ಬಳಿ ಸೇರಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ಭಂಡಾರವನ್ನು ಏರ್ಪಡಿಸಲಾಗುತ್ತದೆ ಮತ್ತು ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ. ವಿವಿಧ ಸಾಧು ಸಂತರ ಸಮ್ಮುಖದಲ್ಲಿ ಪೂಜೆ, ಭಜನೆ, ಕೀರ್ತನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತವೆ. ಪ್ರತಿ ವರ್ಷವೂ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ನಿರ್ಧಾರವನ್ನು ಭಕ್ತ ಸಮುದಾಯವು ಕೈಗೊಂಡಿದೆ. ಮೋಚನ ಹನುಮಾನ್ ಮಂದಿರವು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಸಂಕಲ್ಪದ ಜೀವಂತ ಉದಾಹರಣೆಯಾಗಿದೆ. ಒಬ್ಬ ಸಾಧುವಿನ ಕನಸು, ಅವರ ತಪಸ್ಸು ಮತ್ತು ಭಕ್ತರ ಸಹಕಾರದಿಂದ ನಿರ್ಮಾಣಗೊಂಡ ಈ ಕ್ಷೇತ್ರ ಇಂದು ಲಕ್ಷಾಂತರ ಜನರ ಆಧ್ಯಾತ್ಮಿಕ ಆಶ್ರಯವಾಗಿದೆ. ದೆಹಲಿಗೆ ಭೇಟಿ ನೀಡುವ ಭಕ್ತರು ಮತ್ತು ಪ್ರವಾಸಿಗರು ಈ ಭವ್ಯ ಹನುಮಾನ್ ಪ್ರತಿಮೆಯ ದರ್ಶನ ಪಡೆಯದೆ ತಮ್ಮ ಪ್ರಯಾಣವನ್ನು ಪೂರ್ಣಗೊಳಿಸುವುದಿಲ್ಲ. ನವದೆಹಲಿಯ ಝಂಡೇವಾಲನ್ ಮೆಟ್ರೋ ರೈಲು ನಿಲ್ದಾಣದ ಸಮೀಪದಲ್ಲಿರುವ ಈ ಪ್ರಸಿದ್ಧ ಮಂದಿರವು ನಗರ ಜೀವನದ ಮಧ್ಯೆಯೂ ಭಕ್ತಿಗೆ ಮತ್ತು ಶಾಂತಿಗೆ ಒಂದು ವಿಶಿಷ್ಟವಾದ ಸ್ಥಳವಾಗಿದೆ. ಪಹಾಡ್ಗಂಜ್ ನವದೆಹಲಿ ರೈಲು ನಿಲ್ದಾಣದಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯಕ್ಕೆ ರಸ್ತೆ ಮತ್ತು ಮೆಟ್ರೋ ಮೂಲಕ ಸುಲಭವಾಗಿ ತಲುಪಬಹುದು.
ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ಹನುಮಂತನ ದರ್ಶನ ಪಡೆದು ತಮ್ಮ ಮನಸ್ಸಿನ ಆಶಯಗಳನ್ನು ಸಲ್ಲಿಸುತ್ತಾರೆ. ವಿಶ್ವದ ಅತಿ ಎತ್ತರದ ಆಂಜನೇಯ ಪ್ರತಿಮೆಯನ್ನು ಹೊಂದಿರುವ ಮೋಚನ ಹನುಮಾನ್ ಮಂದಿರವು ಭಾರತೀಯ ಸಂಸ್ಕೃತಿ, ಧಾರ್ಮಿಕ ಪರಂಪರೆ ಮತ್ತು ಭಕ್ತಿಯ ಶಕ್ತಿಯ ಪ್ರತೀಕವಾಗಿ ಸದಾ ನೆನಪಿನಲ್ಲಿ ಉಳಿಯುವ ಪವಿತ್ರ ಕ್ಷೇತ್ರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.